ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಹೇಳಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೇನು ತಾವೆಲ್ಲರೂ ಕೂಡ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸಿದ್ದೀನಿ. ಈಗಾಗಲೇ ನಾನು ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಹಾಗೂ ಇಲ್ಲಿ ಸಂಪೂರ್ಣ ಸಿಲೆಬಸ್ಸನ್ನು ಕೂಡ ತಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಹಿಡಿದು ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಾಳೆ ಪ್ರವೇಶ ಪರೀಕ್ಷೆ ಬರೆಯುತ್ತಿದ್ದರೆ ತಮಗೆಲ್ಲರಿಗೂ ಕೂಡ ನಾನು ಮೊದಲೇ ಆಲ್ ದಿ ಬೆಸ್ಟನ್ನು ಹೇಳ್ತಾ ಇದ್ದೀನಿ. ಇನ್ನು ತಾವು ಕೆಲವೊಂದಿಷ್ಟು ಸೂಚನೆಗಳನ್ನು ಪಾಲಿಸಿ, ಏಕೆಂದರೆ ನಾಳೆನೇ ಎಕ್ಸಾಮ್ ಇರುವುದರಿಂದಾಗಿ ಏನು ತಾವುಗಳು ಬೇಗ ಎದ್ದು ಸಿದ್ಧತೆ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕೆಲವು ಸಲಕರಣೆಗಳನ್ನು ಹೇಳ್ತಾ ಇದ್ದೀನಿ ನೋಡಿ. ಹಾಲ್ ಟಿಕೆಟನ್ನು ಒರಿಜಿನಲ್ ಹಾಲ್ ಟಿಕೆಟ್ ಇರಬೇಕು. ಅದರೊಂದಿಗೆ ತಾವು ಒಂದು ಒರಿಜಿನಲ್ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ, ಅದರೊಂದಿಗೆ 2 ಬ್ಲ್ಯಾಕಿಂಗ್ ಪೆನ್ಗಳನ್ನು, ಅವು ಕೂಡ ಇಲ್ಲಿ ಬಾಲ್ ಪಾಯಿಂಟ್ ಪೆನ್ ಆಗಿರಬೇಕು. ಆ 2 ಪೆನ್ನುಗಳು, ಅದರೊಂದಿಗೆ ಇಲ್ಲಿ ಒಂದು ಪ್ಯಾಡನ್ನು ತೆಗೆದುಕೊಳ್ಳಿ. ಇಷ್ಟು ಜೊತೆಗೆ ಒಂದು ನೀರಿನ ಬಾಟಲನ್ನು ಕೂಡ ತೆಗೆದುಕೊಳ್ಳಿ, ಮನೆಯಿಂದ ತೆಗೆದುಕೊಂಡು ಹೋಗಿ. ಅದರೊಂದಿಗೆ ತಾವು ಬೇಗನೆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ, ಈಗಾಗಲೇ ಹಾಲ್ ಟಿಕೆಟಲ್ಲಿ ಕೊಟ್ಟಿದ್ದಾರೆ ಯಾವ ಎಕ್ಸಾಮ್ ಸೆಂಟರ್ ಅಂತ, ತಾವುಗಳು ಬೇಗನೆ ಹೋಗಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಇಲ್ಲಿ ಫೇಸ್ ರೀಡಿಂಗ್ ಅಂದರೆ ಇಲ್ಲಿ ಫೇಸನ್ನು ಸ್ಕ್ಯಾನ್ ಮಾಡ್ತಾರೆ. ಯಾಕಂದರೆ ತಾವು ಇಲ್ಲಿ ಹಾಲ್ ಟಿಕೆಟ್ಗೆ ಏನು ಅಪ್ಲಿಕೇಶನ್ ಹಾಕಿದ್ರೆ ಮೊದಲೇ ಅರ್ಜಿ ಸಲ್ಲಿಸುವಾಗ ಆ ಫೋಟೋವನ್ನು ಸ್ಕ್ಯಾನ್ ಮಾಡ್ತಾರೆ, ತಮ್ಮ ಫೋಟೋವನ್ನು. ಹಾಗಾಗಿ ತಾವು ಬೇಗನೆ ಹೋಗಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಥ್ರೂ ಇಲ್ಲಿ ಸ್ಕ್ಯಾನಿಂಗ್ ಆಗುವಂತಹ ಚಾನ್ಸಸ್ ಇರುತ್ತದೆ. ಸೊ ತಾವು ಇಲ್ಲಿ 9 ಗಂಟೆ ಒಳಗಾಗಿ ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕು. ಮತ್ತು ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸಿ ಎಕ್ಸಾಮ್ಗೆ ಹಾಜರಾಗ್ತಾ ಇರುವುದರಿಂದಾಗಿ ಅಲ್ಲಿ ಬಹಳಷ್ಟು ಕ್ರೌಡ್ ಬರುವಂತಹ ಚಾನ್ಸಸ್ ಇರುತ್ತದೆ. ಸೊ ತಾವು ಬೇಗ ಹೋದರೆ ತಮ್ಮ ಇಲ್ಲಿ ಸ್ಕ್ಯಾನಿಂಗ್ ಬೇಗ ಆಗುತ್ತದೆ. ಅಂದರೆ ಅಲ್ಲಿ ಮುಖಚರ್ಯೆಯನ್ನು ಅಲ್ಲಿ ಸ್ಕ್ಯಾನ್ ಮಾಡುವಂತಹ ಲಕ್ಷಣಗಳಿದ್ದಾವೆ. ಈಗಾಗಲೇ ಅಲ್ಲಿ ಹಾಲ್ ಟಿಕೆಟಲ್ಲಿ ಕೂಡ ಕೊಟ್ಟಿರುತ್ತಾರೆ. ಇನ್ನು ಅದರೊಂದಿಗೆ ತಾವು ಏನು ಮಾಡಿ, ಇಲ್ಲಿ ಬೇಗ ಹೋಗಿ ತಮ್ಮ ರೋಲ್ ನಂಬರ್ ಯಾವ ಕೊಠಡಿಯಲ್ಲಿ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಎಕ್ಸಾಮ್ ಪ್ರಾರಂಭ ಒಟ್ಟಾರೆಯಾಗಿ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ಅಂದರೆ ತಾವು ಇಲ್ಲಿ 9:30 10 ಗಂಟೆ ಒಳಗೆ ತಮ್ಮದು ಇಲ್ಲಿ ಎಲ್ಲ ವೆರಿಫಿಕೇಷನ್ ಮುಗಿಬೇಕಾಗುತ್ತೆ. ದಾಖಲೆಗಳ ವೆರಿಫಿಕೇಷನ್ ಆಗಿರ್ಬೋದು, ಹಾಲ್ ಟಿಕೆಟ್ ವೆರಿಫಿಕೇಷನ್ ಮಾಡ್ತಾರೆ, ನೀವೇ ಹೌದು ಅಲ್ಲ ಅನ್ನೋದನ್ನು ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ತಾವು ಬೇಗನೆ ಹೋಗಿ ವಿದ್ಯಾರ್ಥಿಗಳೇ. ಇನ್ನು ಅದರೊಂದಿಗೆ ಇಲ್ಲಿ ಎಕ್ಸಾಮ್ ಪ್ರಾರಂಭ ಆದ ಕೂಡಲೇ ತಾವುಗಳಲ್ಲಿ ಏನು ಮಾಡಬೇಕು, OMR ಉತ್ತರ ಪತ್ರಿಕೆಯಲ್ಲಿ ಮೊದಲಿಗೆ ತಮ್ಮ ರೋಲ್ ನಂಬರ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಅದರೊಂದಿಗೆ ಎಕ್ಸಾಮ್ ಸೆಂಟರ್ ಕೋಡ್ ಆಗಿರ್ಬೋದು, ಇವುಗಳನ್ನು ಸರಿಯಾಗಿ ಭರ್ತಿ ಮಾಡಬೇಕು. ಒಂದು ವೇಳೆ ತಮಗೇನಾದರೂ ಕನ್ಫ್ಯೂಸ್ ಆದರೆ ಅಥವಾ ಗೊಂದಲಗಳಾದರೆ ತಾವು ತಕ್ಷಣವೇ ಅಲ್ಲಿ ಇನ್ವ್ಯಾಲಿಗೇಟರ್ ಅಥವಾ ಅಲ್ಲಿರುವಂಥ ಕೊಠಡಿ ಮೇಲ್ವಿಚಾರಕರನ್ನ ಮಾಹಿತಿಯನ್ನು ಕೇಳಬೇಕು. ಯಾವುದೇ ಮುಜುಗರ ಅಥವಾ ಯಾವುದೇ ಇಲ್ಲಿ ಸಂಕೋಚವಿಲ್ಲದೆ ತಮ್ಮ ಮಾಹಿತಿ ಏನೇ ಇದ್ದರೂ ಕೂಡ ತಕ್ಷಣವೇ ಅವರನ್ನು ಕೇಳಬೇಕು. ಮತ್ತು ಮಿಸ್ಟೇಕ್ ಆದ ನಂತರ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ OMRನಲ್ಲಿ ಯಾವುದೇ ತಪ್ಪುಗಳಾಗದೇ ಇರುವಾಗ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ತಾವು ಸೆಲೆಕ್ಷನ್ ಆಗಲೇಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಎಕ್ಸಾಮ್ ಬರೀತಿರ್ತಿದ್ರಿ. ಹಾಗಾಗಿ ತಾವು ಅಲ್ಲಿ OMRನಲ್ಲಿ ಯಾವುದೇ ಮಿಸ್ಟೇಕ್ಗಳು ಆಗದೇ ಇರುವಾಗ ನೋಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ವಿದ್ಯಾರ್ಥಿಗಳ ನಂಬರ್ನ ತಾವು ಕನ್ಫ್ಯೂಸ್ ಆಗಿ ಅವ್ರು ನೋಡಿ ಹಾಕ್ಲಿಕ್ಕೆ ಹೋಗಬೇಡಿ. ನಿಮ್ಮ ಹಾಲ್ ಟಿಕೆಟಲ್ಲಿರುವಂಥ ರಿಜಿಸ್ಟ್ರೇಷನ್ ನಂಬರನ್ನೇ ಹಾಕಬೇಕಾಗುತ್ತೆ. ಅದರೊಂದಿಗೆ ತಮ್ಮ ಸಿಗ್ನೇಚರನ್ನು ಅಲ್ಲಿ ಏನು ಸ್ಪೇಸ್ ಕೊಟ್ಟಿರ್ತಾರೆ ಅಲ್ಲೇ ಸಿಗ್ನೇಚರ್ ಮಾಡಬೇಕಾಗುತ್ತೆ ತಾವು ವಿದ್ಯಾರ್ಥಿಗಳು. ಇನ್ನು ಅದರೊಂದಿಗೆ ಎಕ್ಸಾಮ್ ಪ್ರಾರಂಭವಾದ ಕೂಡಲೇ ಅಲ್ಲಿರುವಂತಹ 5 ವಿಷಯಗಳಲ್ಲಿ, ಅಂದರೆ ಇಲ್ಲಿ ಕನ್ನಡ, ಇಂಗ್ಲೀಷು, ಗಣಿತ, ಮಾನಸಿಕ ಸಾಮರ್ಥ್ಯ, ಪರಿಸರ ಅಧ್ಯಯನ, ಸಾಮಾನ್ಯ ಜ್ಞಾನ ಮತ್ತು ಇಲ್ಲಿ ಸಾಮಾನ್ಯ ವಿಜ್ಞಾನ, ಒಟ್ಟು ಇಷ್ಟು ವಿಷಯಗಳದಾವು. ನಿಮಗೆ ಗೊತ್ತಿರುವಂತಹ ಸರಳ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ. ಯಾಕಂದರೆ ಕೇವಲ 2 ಗಂಟೆಗಳಲ್ಲಿ 100 ಅಂಕಗಳಿಗೆ ನೀವು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಸರಳವಾದಂತಹ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ. ನೀವು ಏನಾದರೂ ಮೊದಲಿಗೆ ಗಣಿತ ಅಥವಾ ಮಾನಸಿಕ ಸಾಮರ್ಥ್ಯ, ಇಂಗ್ಲೀಷ್ ವಿಷಯಗಳಿಗೆ ಆದ್ಯತೆ ನೀಡಿದ್ದಲ್ಲಿ ಸಮಯ ಬಹಳಷ್ಟು ಕಾಲಾವಕಾಶ ತೆಗೆದುಕೊಳ್ಳುವುದರಿಂದಾಗಿ ತಾವೇನು ಮಾಡಿ, ಮೊದಲಿಗೆ ಕನ್ನಡ ಆಗಿರ್ಬೋದು ಅಥವಾ ಇಲ್ಲಿ ವಿಜ್ಞಾನ, ಸಾಮಾನ್ಯ ಜ್ಞಾನ ಮತ್ತು ಇಲ್ಲಿ ಸಾಮಾನ್ಯ ವಿಜ್ಞಾನ, ಪರಿಸರ ಅಧ್ಯಯನ ಈ ವಿಷಯಗಳಿಗೆ ಮೊದಲ ಆದ್ಯತೆಯನ್ನು ಕೊಡಿ. ಮತ್ತು ಇಲ್ಲಿ ಕಡೆಗೆ ಗಣಿತ ಮತ್ತು ಇಂಗ್ಲೀಷಿಗೆ ಅಥವಾ ಮಾನಸಿಕ ಸಾಮರ್ಥ್ಯಕ್ಕೆ ಕಡೆಗೆ ಆಪ್ಷನ್ ಇಡಿ. ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ. ಇಲ್ಲಿ ಯಾವುದೇ ಋಣಾತ್ಮಕ ಅಂಕಗಳಿರುವುದಿಲ್ಲ. ಇಲ್ಲಿ ತಾವುಗಳು ಸರಿಯಾದ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸಮೀಪ ಆಗುತ್ತೆ, ಯಾವುದಾದ್ರೂ ಒಂದು ಪ್ರಶ್ನೆಗೆ ಅಲ್ಲಿರುವಂಥ OMRನಲ್ಲಿ ಶೇಡಿಂಗನ್ನು ಮಾಡಿ ಬರಬೇಕಾಗುತ್ತೆ. ಬಿಟ್ಟಲ್ಲಿ ತಮಗೆ ಅಂಕಗಳು ಬರದೇ ಇರುವಂತಹ ಚಾನ್ಸಸ್ ಇರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು
ಏನು ಮಾಡಿ ಆದಷ್ಟು ತಮಗೆ ಗೊತ್ತಿರುವ ಉತ್ತರಗಳನ್ನು ಮೊದಲು ಹಾಕಿ, ಯಾಕಂದರೆ 2 ಗಂಟೆಯಲ್ಲಿ 100 ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ, ಅದರಲ್ಲೂ ಗಣಿತಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುವಂಥ ಚಾನ್ಸಸ್ ಇರುತ್ತದೆ. ಸೊ ಗಣಿತವನ್ನು ಲಾಸ್ಟಿಗೆ ಇಟ್ಕೊಳ್ಳಿ. ಮತ್ತು ಸರಿಯಾಗಿ ಯಾವ ಪ್ರಶ್ನೆಗೆ ಉತ್ತರ ಇದೆಯೋ ಅದೇ ಪ್ರಶ್ನೆಗೆ ಅಲ್ಲಿರುವಂಥ OMRನಲ್ಲಿ ಶೇಡಿಂಗ್ ಮಾಡಬೇಕು. ಒಂದು ಪ್ರಶ್ನೆಗೆ 2 ಸಾರಿ 3 ಸಾರಿ OMRನಲ್ಲಿ ಶೇಡಿಂಗ್ ಮಾಡಬಾರ್ದು, ಅಥವಾ ಇಂಟು ಚಿಹ್ನೆ ಹಾಕೋದಾಗಲಿ ಏನೂ ಮಾಡಬಾರ್ದು. ಇನ್ನು ಎಲೆಕ್ಟ್ರಾನಿಕ್ ಸಾಧನಗಳೇನೂ ತೆಗೆದುಕೊಂಡು ಹೋಗಬೇಡಿ. ಇಲ್ಲಿ ತಾವುಗಳು ಇಲ್ಲಿ ಕ್ಯಾಲ್ಕುಲೇಟರ್ ಆಗಿರ್ಬೋದು, ಮೊಬೈಲ್, ಬ್ಲೂಟೂತ್ ಇತ್ಯಾದಿ ಯಾವುದನ್ನು ತೆಗೆದುಕೊಂಡು ಹೋಗಬೇಡಿ. ಅದರೊಂದಿಗೆ ಇಲ್ಲಿ ತಾವುಗಳು ಇಲ್ಲಿ ಎಲೆಕ್ಟ್ರಾನಿಕ್ ಸಾಧನಗಳ ಜೊತೆಗೆ ಮತ್ತು ಯಾವುದೇ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಬೇಡ್ರಿ. ಇಲ್ಲಿ ಯಾವುದೇ ನೋಟ್ಸ್ ಆಗಲಿ ಬುಕ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಡ್ರಿ, ಅಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಇರುವುದಿಲ್ಲ. ಸೊ ಇವೆಲ್ಲ ಮಾಹಿತಿ ಜೊತೆಗೆ ತಾವು ಆದಷ್ಟು ಶಾಂತ ರೀತಿಯಿಂದ ಮೊದಲಿಗೆ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಯಾವ ಆನ್ಸರ್ ಆಗುತ್ತೆ 4 ಆಪ್ಷನ್ಸ್ಗಳಲ್ಲಿ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ 4 ಆಪ್ಷನ್ಸ್ಗಳಲ್ಲಿ ನೀವು ಏನು ಮಾಡಬೇಕು ಅಂದರೆ ಸರಿಯಾದ ಉತ್ತರ ಹುಡುಕೋ ಬದಲಾಗಿ 3 ಆಪ್ಷನ್ಸ್ಗಳಲ್ಲಿ ಯಾವುದು ಆಗುವುದಿಲ್ಲ 3 ಆಪ್ಷನ್ಸ್ ಮೊದಲು ತೆಗಿಬೇಕು. ಕಡೆಗೆ ಒಂದು ಆನ್ಸರ್ ಉಳಿತದೆ, ಅದನ್ನು ತಾವು ಅಲ್ಲಿ ಆಪ್ಷನ್ಗೆ ಶೇಡಿಂಗ್ ಮಾಡಬೇಕಾಗುತ್ತದೆ OMR ಉತ್ತರ ಪತ್ರಿಕೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ತಾವೇನು ಮಾಡಿ ಎಲ್ಲ ಪ್ರಶ್ನೆಗಳು ಉತ್ತರಿಸಿದ ನಂತರ ಮತ್ತೊಂದು ಸಾರಿ ಕ್ರಮಾನುಗತವಾಗಿ ಸೀರಿಯಲ್ ನಂಬರ್ ಪ್ರಕಾರ ಚೆಕ್ ಮಾಡ್ಕೊತ ಬರ್ರಿ. ಯಾವುದಾದ್ರೂ ಒಂದು ಕ್ವಶನ್ಸ್ ಬಿಟ್ಟಿದ್ದರೆ ಮತ್ತೆ ಅದಕ್ಕೆ ಆನ್ಸರನ್ನು ಮಾಡಿ. ಒಂದು ವೇಳೆ ನಿಮ್ಗೆ ಗೊತ್ತಾಗದೇ ಇದ್ದರೆ ಯಾವುದಾದ್ರೂ ಒಂದು ಸಮೀಪದ ಉತ್ತರಕ್ಕೆ ನೀವು ಶೇಡಿಂಗನ್ನು ಮಾಡಿ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಏನೇ ಗೊಂದಲಗಳಿದ್ದರೂ ಅಲ್ಲಿರುವಂಥ ಸೂಪರ್ವೈಸರ್ ಅವರನ್ನು ಮಾಹಿತಿ ಕೇಳಿ, ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.